ವಿಜೇಂದ್ರರವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಂತರ ರಾಜ್ಯದ ಪ್ರಮುಖ ನಾಯಕರುಗಳ ಜೊತೆಗೆ ಒಂದು ವಿಶೇಷವಾದ ಸಭೆಯನ್ನು ಇವತ್ತು ಕರೆದಿದ್ರು. ನಮ್ಮ ನಾಯಕರುಗಳಾದ ಮಾನ್ಯ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ಗೋವಿಂದ ಕಾರಜೋಳ ಅವರು ಎಲ್ಲ ಪ್ರಮುಖರು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಸುಮಾರು ಒಂದು 25 ಜನಕ್ಕೆ ಆಯ್ಕೆ ಮಾಡಿ ಕರೆದಂತ ಒಂದು ಸಭೆ ಇದು. ಬರುವಂತ ಲೋಕಸಭೆ ಚುನಾವಣೆ ಏನು 28 ಸೀಟ್ ಇದೆ. ಇವತ್ತು ಎಲ್ಲಾ ನಾಯಕರು ಮಾತಾಡಿದ್ದು ನಮ್ಮದು ಒಂದೇ ಗುರಿ, 28 ಕ್ಷೇತ್ರವನ್ನು ಈ ಸರಿ ಗೆದ್ದೇ ಗೆಲ್ಲಬೇಕು. ಈ ತೀರ್ಮಾನವನ್ನು ಒಂದು ತಗೊಂಡಿದ್ದೇವೆ. ಜೊತೆಗೆ ವಿಧಾನ ಪರಿಷತ್ತಿನ ಚುನಾವಣೆ ಬರ್ತಾ ಇದೆ. ಅದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಎರಡೂ ಸೇರಿ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಚುನಾವಣೆಯನ್ನು ಗೆಲ್ಲಬೇಕು. ಮೂರನೇದು, ಇಡೀ ನಮ್ಮ ಸಂಘಟನೆ ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟಗಳು ಮಾಡಬೇಕು ಅನ್ನೋ ಅಂಶವನ್ನು ಕೂಡ ಇವತ್ತು ನಾವು ತಗೊಂಡಿದ್ದೇವೆ. ಯಾವಂತ ಕೇಳ್ತೀರಿ? ಮತ್ತೆ ಅದು ಬೇರೆ ಉದ್ಯೋಗ ಇಲ್ಲೇನು?